A warm welcome to the Digital Learning Department of Collegiate Education. In this session, I made an attempt to cover the concept of called duties of a company secretary. ಒಬ್ಬ ಕಂಪನಿಯ ಕಾರ್ಯದರ್ಶಿ ಮಾಡುವಂತಹ ಕರ್ತವ್ಯಗಳನ್ನು ಈ ಒಂದು ಸೆಷನ್ನಲ್ಲಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೇನೆ. The duties of a company secretary mainly classified into two categories: statutory duties and general duties. ಒಬ್ಬ ಕಂಪನಿಯ ಕಾರ್ಯದರ್ಶಿ ಮಾಡುವಂತಹ ಕರ್ತವ್ಯಗಳನ್ನು ನಾವು ಪ್ರಮುಖವಾಗಿ ಎರಡು ಬಗೆಯಾಗಿ ವಿಂಗಡಿಸಬಹುದು. ಒಂದು ಸ್ಟ್ಯಾಟ್ಯುಟರಿ ಡ್ಯೂಟೀಸ್ ಅಂಡ್ one more is general duties of a company secretary. Statutory duties are those duties performed by a company secretary under the statute, means Companies Act and other related act of the companies. ಕಂಪನಿಗೆ ಸಂಬಂಧಪಟ್ಟಂತೆ ಕಂಪನಿಯ ಕಾಯಿದೆಯ ಅಡಿಯಲ್ಲಿ ಹೇಳಿರುವ ಕರ್ತವ್ಯಗಳು ಮತ್ತು ಇದರ ಸಂಬಂಧಪಟ್ಟಂತ ಬರೋ ಇತರ ಆ ಕಾಯ್ದೆಯ ಅಡಿಯಲ್ಲಿ ಹೇಳಿರುವಂತಹ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಅದನ್ನು ನಾವು ಸ್ಟ್ಯಾಟ್ಯುಟರಿ ಡ್ಯೂಟೀಸ್ ಅಂತ ಹೇಳಿ ಕರಿತೀವಿ. ದ ಡ್ಯೂಟೀಸ್ ಪರ್ಫಾರ್ಮ್ಡ್ ಬೈ ಎ ಕಂಪನಿ ಸೆಕ್ರೆಟರಿ ಅದರ್ ದ್ಯಾನ್ ಜನರಲ್ ಡ್ಯೂಟೀಸ್. ಕಾಯಿದೆಯಲ್ಲಿ ಸೂಚಿಸಿರುವ ಕರ್ತವ್ಯಗಳನ್ನು ಬಿಟ್ಟು, ಹೇಳಿರುವ ಕರ್ತವ್ಯಗಳನ್ನು ಬಿಟ್ಟು ಕಂಪನಿ ಸೆಕ್ರೆಟರಿ ಆ್ಯಕ್ಚುಲಿ ಪರ್ಫಾರ್ಮ್ ಮೆನಿ ಮೋರ್ duties and these are regarded as general duties of a company secretary. ಅದು ಅವನ ಕಾಯಿದೆಯಲ್ಲಿ ಇರಲ್ಲ, ಅಗ್ರಿಮೆಂಟಲ್ಲಿ ಇರುತ್ತೆ, ಸರ್ವಿಸ್ ಅಗ್ರಿಮೆಂಟಲ್ಲಿ ಆ ಕಾರ್ಯಗಳನ್ನು ಅವನು ನಿರ್ವಹಿಸ್ತಾನೆ. ಅದನ್ನು ನಾವು ಜನರಲ್ ಡ್ಯೂಟೀಸ್ ಆಫ್ ಎ ಕಂಪನಿ ಸೆಕ್ರೆಟರಿ ಅಂತ ನಾವು ತಿಳ್ಕೊಳ್ಬೋದು. ಫಸ್ಟ್ ಒನ್, ಸ್ಟ್ಯಾಟ್ಯುಟರಿ ಡ್ಯೂಟೀಸ್ ಆಫ್ ಎ ಕಂಪನಿ ಸೆಕ್ರೆಟರಿ. These are the duties performed by a company secretary under the Companies Act, under the Income Tax Act, under the Goods and Services Act, under Indian Stamp Act, and under duties to be performed under FEMA Act, Factories Act, Payment of Wages Act, Industries Act, etc. Let us try to cover as much as possible the duties performed by the company secretary under this act. Duties under the Companies Act. The company secretary is actually appointed to perform the duties mentioned in the functions mentioned in the Indian Companies Act. ಭಾರತೀಯ ಕಂಪನಿಯ ಕಾಯಿದೆಯಲ್ಲಿ ಸೂಚಿಸಿರುವಂತಹ ಕರ್ತವ್ಯಗಳನ್ನು ನಿರ್ವಹಿಸೋದಕ್ಕೋಸ್ಕರ ಕಂಪನಿ ಸೆಕ್ರೆಟರಿಯನ್ನು ಪ್ರಮುಖವಾಗಿ ಅಪಾಯಿಂಟ್ ಮಾಡ್ತಾರೆ. ದ ಕಂಪನಿ ಸೆಕ್ರೆಟರಿ ಪ್ರೈಮರಿಲಿ required to file some necessary document with the registrar of company on behalf of the company. ಕಂಪನಿಯ ಪರವಾಗಿ ಒಬ್ಬ ಕಂಪನಿ ಸೆಕ್ರೆಟರಿ ಕಂಪನಿಯ ರಿಜಿಸ್ಟ್ರಾರ್ ಅವರ ಬಳಿ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ಸು, ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್, ನಂತರದಲ್ಲಿ ಅಪಾಯಿಂಟ್ಮೆಂಟ್ ದ ಫೈಲಿಂಗ್ ಆಫ್ ಆ್ಯನ್ಯುಯಲ್ ರಿಟರ್ನ್ಸ್ ಆಫ್ ದ ಕಂಪನಿ, ಇವುಗಳನ್ನೆಲ್ಲವನ್ನು ರಿಜಿಸ್ಟ್ರಾರ್ ಆಫ್ ದ ಕಂಪನಿ ಅವರ ಬಳಿ ಅವನು ಫೈಲ್ ಮಾಡಬೇಕಾಗುತ್ತೆ. ದ ಸೆಕ್ರೆಟರಿ ಆಫ್ ಎ ಕಂಪನಿ ಇಸ್ ರಿಕ್ವೈರ್ಡ್ ಟು ಮೇಂಟೈನ್ ಸಮ್ ರಿಜಿಸ್ಟರ್ ಪುಸ್ತಕಗಳನ್ನು ಅವನು ಮೇಂಟೈನ್ ಮಾಡಬೇಕಾಗುತ್ತೆ. ಇವುಗಳಲ್ಲಿ ಮುಖ್ಯವಾದದ್ದು ರಿಜಿಸ್ಟರ್ ಆಫ್ ಮೆಂಬರ್ಸ್ ಆಫ್ ದ ಕಂಪನಿ, ಇಂಡೆಕ್ಸ್ ಆಫ್ ಮೆಂಬರ್ಸ್. ರಿಜಿಸ್ಟರ್ ಬೇರೆ, ಇಂಡೆಕ್ಸ್ ಬೇರೆ. ಈ ಶುಡ್ ಮೇಂಟೈನ್ ಬೋತ್ ರಿಜಿಸ್ಟರ್ ಆಫ್ ಮೆಂಬರ್ಸ್ ಆ್ಯಂಡ್ ಆಲ್ಸೋ ಇಂಡೆಕ್ಸ್ ಆಫ್ ಮೆಂಬರ್ಸ್. ಡಿವೆಂಚರ್ ಹೋಲ್ಡರ್ಸ್ ರಿಜಿಸ್ಟರ್, ಇಂಡೆಕ್ಸ್ ಆಫ್ ಡಿವೆಂಚರ್ ಹೋಲ್ಡರ್ಸ್, ರಿಜಿಸ್ಟರ್ ಆಫ್ members, register of debenture holders, index of members, index of debenture holders, registrar of board of directors of the company. ಇವೆಲ್ಲವನ್ನು ಅವನು ದಾಖಲೆಗಳನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಈ ಶುಡ್ ಅಟೆಂಡ್ ದ ಬೋರ್ಡ್ ಮೀಟಿಂಗ್ ಆ್ಯಂಡ್ ಜನರಲ್ ಮೀಟಿಂಗ್ ಆಫ್ ದ ಕಂಪನಿ ಆ್ಯಂಡ್ ಟೇಕ್ ದ ಮಿನಿಟ್ಸ್ ಆಫ್ ದ record the minutes of the meeting and they should be recorded accordingly. ಸೊ ಅಲ್ಲಿ ಏನು ಕಂಪನಿ ಮೀಟಿಂಗ್ಗಳನ್ನು ಕಂಡಕ್ಟ್ ಮಾಡುತ್ತೆ, ಅದು ಬೋರ್ಡ್ ಮೀಟಿಂಗ್ ಆಗಿರ್ಬೋದು ಅಥವಾ ಜನರಲ್ ಮೀಟಿಂಗ್ ಆಗಿರ್ಬೋದು, ಅಲ್ಲಿ ಅವನು ಅಗತ್ಯವಾಗಿ ಅಟೆಂಡ್ ಆಗಿ ಆ ಒಂದು ರೆಕಾರ್ಡಿಂಗ್ಸನ್ನು ಡ್ರಾಫ್ಟ್ ಮಾಡಿಕೊಂಡು ನಂತರದಲ್ಲಿ ಅವನು ಅದನ್ನು ಮಿನಿಟ್ಸ್ ರೂಪದಲ್ಲಿ ಬರೆದಿಡಬೇಕಾಗುತ್ತೆ.
The directors of the company should supervise the work of the issue of shares, allotment of shares, and also issue of shares and also debentures. ಸೊ ಷೇರುಗಳನ್ನು ಇಶ್ಯೂ ಮಾಡಬೇಕಾದ್ರೆ, ಅಲಾಟ್ ಮಾಡಬೇಕಾದ್ರೆ, ಡಿಬೆಂಚರ್ಸ್ನ ಇಶ್ಯೂ ಅಲಾಟ್ ಮಾಡಬೇಕಾದ್ರೆ ಅವನು ಕೆಲಸಗಳನ್ನು ಕಂಪನಿಯ ಕಾಯ್ದೆ ಅಡಿಯಲ್ಲಿ ನಿರ್ವಹಿಸಬೇಕಾಗಿದೆ. And he should also assist the board at the time of appointment of auditor of the company. ಒಂದು ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸು ಕಂಪನಿಯ ಆಡಿಟರ್ಸನ್ನು ಅಪಾಯಿಂಟ್ ಮಾಡಬೇಕಾದ್ರೆ ಅಗತ್ಯ ಒಂದು ಕಾಂಟ್ರಾಕ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅವನು ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಅಸಿಸ್ಟ್ ಮಾಡಬೇಕು. ಈ ಶುಡ್ ರಿಕ್ವೈರ್ ಟು ಸೈನ್ ಸಮ್ ಡಾಕ್ಯುಮೆಂಟ್ ವಿಚ್ ರಿಕ್ವೈರ್ ಇಸ್ ಅಥೆಂಟಿಕೇಶನ್. ಒಬ್ಬ ಕಂಪನಿಯ ಕಾರ್ಯದರ್ಶಿ ಕಂಪನಿಯ ಪರವಾಗಿ ಕೆಲಸವನ್ನು ಮಾಡಬೇಕಾದ್ರೆ ಅವನ ಅಥೆಂಟಿಕೇಶನ್ಗೋಸ್ಕರ ಸಹಿಯನ್ನು ಮಾಡಬೇಕಾಗುತ್ತೆ ಕೆಲವು ಮುಖ್ಯ ದಾಖಲಾ ಪತ್ರದಲ್ಲಿ. He should get the name of the company painted and affixed before the head office and every branch offices of the company. So after the registration of name of the company and the incorporation, it is the duty of the company secretary to get ready the name board of the company, and this should be affixed before the head office of the company and every branch offices of the company. He should also ensure and make the safe custody of common seal of the company. The company, being an artificial person, must have the common seal in order to put his official signature, and usually it is under the custody of the company secretary. These are some of the duties performed by a secretary under Companies Act. Under income tax, a company secretary required to deduct the tax at source at the time of payment of salary, payment of interest, and making other payments, and he should also remit the tax deducted at source to the income tax authority. And it is the duty of the company secretary to issue the TDS certificate to the concerned person, and he also perform the duties relating to the filing of annual returns of the company with the income tax authorities. ಕಂಪನಿಯ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಕಾರ್ಯದರ್ಶಿ ಟ್ಯಾಕ್ಸನ್ನು ಕಡಿತಗೊಳಿಸಬೇಕಾಗುತ್ತೆ, ಸಂಬಳ, ಇಂಟ್ರೆಸ್ಟ್ ಈ ಥರದಲ್ಲಿ. ಹಾಗೆ ಕಡಿತ ಮಾಡಿದ ಒಂದು ಟ್ಯಾಕ್ಸನ್ನು ತೆರಿಗೆಯನ್ನು ಒಂದು ತೆರಿಗೆ ಆಫೀಸ್ಗೆ ಕಟ್ಟಬೇಕಾಗುತ್ತೆ. ಆಮೇಲೆ ಕಂಪನಿಗೆ ಸಂಬಂಧಪಟ್ಟಂತೆ ಆ್ಯನ್ಯುಯಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಫೈಲ್ ಮಾಡಬೇಕಾಗುತ್ತೆ. TDS ಮಾಡೋಕ್ಕೋಸ್ಕರ ಕನ್ಸರ್ನ್ಡ್ ಪರ್ಸನ್ಗೆ TDS ಸರ್ಟಿಫಿಕೇಟನ್ನು ನಾವು ಇಶ್ಯೂ ಮಾಡಬೇಕಾಗುತ್ತೆ. ಇದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಬರುವಂಥ ಕರ್ತವ್ಯಗಳು. ಅಂಡರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಕ್ಟ್, ದ ಕಂಪನಿ ಸೆಕ್ರೆಟರಿ ಶುಡ್ ಲುಕ್ ಆಫ್ಟರ್ ಆ್ಯಂಡ್ ಟು ಪೇ ದ GST ಟು ದ GST ಅಥಾರಿಟಿ. ಅವನು ಸೇವೆಗಳನ್ನು ಸಲ್ಲಿಸಬೇಕಾದ್ರೆ ಅಥವಾ ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ GST ಏನು ಬರುತ್ತೆ ಅದನ್ನು ಪೇ ಮಾಡಿ ಆ ಒಂದು ನಿಟ್ಟಿನಲ್ಲಿ GST ರಿಟರ್ನ್ಸನ್ನು ಟ್ಯಾಕ್ಸ್ ಅಥಾರಿಟೀಸ್ ಅವರ ಬಳಿ ಅವನು ಮಾಡಬೇಕಾಗುತ್ತೆ. ಆ್ಯಂಡ್ ಈ ಶುಡ್ ಆಲ್ಸೋ ಪರ್ಫಾರ್ಮ್ ಸರ್ಟನ್ ಡ್ಯೂಟೀಸ್ ಅಂಡರ್ ಇಂಡಿಯನ್ ಸ್ಟಾಂಪ್ ಆ್ಯಕ್ಟ್. ಇಂಡಿಯನ್ ಸ್ಟಾಂಪ್ ಆ್ಯಕ್ಟ್ ಪ್ರಕಾರ ಒಬ್ಬ ಕಂಪನಿ ಸೆಕ್ರೆಟರಿ ಕೆಲವೊಂದು ಡಾಕ್ಯುಮೆಂಟ್, ಅದು ಶೇರ್ ಸರ್ಟಿಫಿಕೇಟ್ ಇರ್ಬೋದು ಅಥವಾ ಶೇರ್ ವಾರೆಂಟ್ ಇರ್ಬೋದು, ಈ ಥರ ಮುಖ್ಯ ಲೆಕ್ಕಪತ್ರಗಳಲ್ಲಿ ಅಗತ್ಯವಾದ ಸ್ಟಾಂಪ್ ಡ್ಯೂಟಿನ ಅಫಿಕ್ಸ್ ಮಾಡಿದೆಯಾ ಅಂತ ಅವನು ಮನವರಿಕೆ ಮಾಡಿ ನಂತರ ಆ ಬಗ್ಗೆ ಮುಂದುವರಿಬೇಕಾಗುತ್ತೆ. ಹಿ ಆಲ್ಸೋ ಪರ್ಫಾರ್ಮ್ ದ ರಿಕ್ವೈರ್ಡ್ ಡ್ಯೂಟೀಸ್ ಅಂಡರ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, ಅಂಡರ್ ಫ್ಯಾಕ್ಟ್ರೀಸ್ ಆ್ಯಕ್ಟ್, and also under the payment of minimum wages act and wages act. You should look after the various provisions relating to the workers of the company and welfare of the company. They includes Factories Act, Payment of Wages Act, Industries Development and Regulation Act. These are some of the act to be performed by company secretary statutorily. The general duties of the company also includes the many duties. These include duties towards directors, duties towards old-time managerial authority, duties towards the shareholders and general public,
duty towards the office and staff and other duties. Duties towards directors. The secretary required to follow the instructions and obey the orders of the board of directors of the company. ಒಬ್ಬ ಕಂಪನಿಯ ಸೆಕ್ರೆಟರಿ ಡೈರೆಕ್ಟರ್ಸ್ಗಳು ಹೇಳಿರುವಂತಹ ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕಾಗುತ್ತೆ. ಅವ್ರು ಏನು ಕೆಲಸ ಮಾಡ್ತಾರೆ, ಅವ್ರೇನು ಅಥಾರಿಟಿ ಕೊಟ್ಟಿರ್ತಾರೆ, ಆ ಒಂದು ನಿಟ್ಟಿನಲ್ಲಿ ತನ್ನ ಕೆಲಸವನ್ನು ಅವನು ನಿರ್ವಹಿಸಬೇಕಾಗುತ್ತೆ. ಈ ಶುಡ್ ಪರ್ಫಾರ್ಮ್ ದ ಡ್ಯೂಟೀಸ್ ಅಕಾರ್ಡಿಂಗ್ ಟು ದ ಇನ್ಸ್ಟ್ರಕ್ಷನ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ಕಂಪನಿ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ಕಂಪನಿ ಏನು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ ಆ ಪ್ರಕಾರವಾಗಿ ಅವನು ತನ್ನ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. He should arrange the board meeting of the company on behalf of the board of directors. He should attend the board of directors meeting, take the recordings of the meeting and prepare the minutes of the meeting. And he should attend all correspondence in which directors of the companies are interested. ಕಂಪನಿಯ ನಿರ್ದೇಶಕರು ಯಾವ ಯಾವ ವಿಷಯಗಳಲ್ಲಿ ಆಸಕ್ತಿಯಿಂದ ಕೆಲಸ ನಿರ್ವಹಿಸಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಕಾಗದ ಪತ್ರ ವ್ಯವಹಾರಗಳನ್ನು ನಿರ್ವಹಿಸಬೇಕಾಗುತ್ತೆ. And he should maintain the important correspondence, files and records on behalf of the directors of the company. And usually the board of directors are the chief administrative officer of the company. They are liable to maintain all this. But as per the instruction of the board of directors of the company, company secretary perform all these duties. And actually the board of directors are regarded as the brain of the company, and whereas secretary is regarded as the eyes, ears and also eyes, ears and also the hands of the company. Directors ಒಂದು ಬ್ರೈನ್ಗೆ ಹೋಲಿಸಿದ್ರೆ, ಕಂಪನಿಯ ಒಂದು ಮೆದುಳಿಗೆ ಹೋಲಿಸಿದ್ರೆ ಕಂಪನಿ ಸೆಕ್ರೆಟರಿಯನ್ನು ಕಂಪನಿಯ ಕಿವಿ, ಕಣ್ಣು ಮತ್ತು ಕೈಗಳಿಗೆ, ಅಂದರೆ ಆ್ಯಕ್ಚುಲ್ ಆಗಿ ಏನು ಮೆದುಳು ಏನು ಇನ್ಸ್ಟ್ರಕ್ಷನ್ ಕೊಡುತ್ತೆ ಅದು ಕಣ್ಣು ಮಾಡುತ್ತೆ, ಕಿವಿ ಮಾಡುತ್ತೆ, ಕೈ ಮಾಡುತ್ತೆ. ಹಾಗೆಯೇ ಡೈರೆಕ್ಟರ್ಸ್ ಹೇಳಿರೋ ಕೆಲಸಗಳನ್ನು ಕಂಪನಿ ಸೆಕ್ರೆಟರಿ ಮಾಡ್ತಾನೆ ಅನ್ನೋ ವಿಷಯದಕ್ಕೋಸ್ಕರ the secretary is regarded as the eyes, ears and hands of the company, whereas directors are regarded as the its brains. ಒಂದು ಕಂಪನಿಯ ಮೆದುಳು ಅಂತೇಳಿ ಹೇಳಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ. ಇಟ್ ಈಸ್ ಎ ಫೇಮಸ್ ಸ್ಟೇಟ್ಮೆಂಟ್. The secretary of a company should communicate all decisions taken by the board to the staff, to the shareholders and to the public. He is the connecting link between the board of directors with the shareholders, board of directors with the office staff, board of director with the public. Therefore is regarded as a connecting link. He should perform the decisions of the board of directors to the related parties. He is required to give the advice and guidance to the board of directors as in when required. ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಆಳವಾದ ಒಂದು ನಾಲೆಡ್ಜು, ಕಾನೂನಿನ ನಾಲೆಡ್ಜು ಅಥವಾ ಅನುಭವದ ನಾಲೆಡ್ಜು ಬೇಕನ್ನಿಸಿದಾಗ ಕಂಪನಿ ಸೆಕ್ರೆಟರಿ ಅವ್ರಿಗೆ ಅಗತ್ಯವಾದ ಒಂದು ಅಸಿಸ್ಟೆನ್ಸ್ನ, ಗೈಡೆನ್ಸ್ನ, ನಿರ್ದೇಶನವನ್ನು, ಅವನು ಮಾರ್ಗದರ್ಶನವನ್ನು ನೀಡಬೇಕಾಗುತ್ತೆ. ಇಟ್ ಈಸ್ ದ ಡ್ಯೂಟಿ ಆಫ್ ದ ಕಂಪನಿ ಸೆಕ್ರೆಟರಿ. ಲೈಕ್ ದಿಸ್ the company secretary perform many work on behalf of the board of directors and also the whole time managerial authority. ಇದು ಇದರಲ್ಲೇ ಕವರ್ ಆಗುತ್ತೆ. ಡ್ಯೂಟೀಸ್ ಟುವರ್ಡ್ಸ್ shareholders and public. The company secretary also performs certain duties towards shareholders and public. He is regarded as a connecting link between the board of directors and shareholders. Therefore, it is the duty of the company secretary to convey all correspondence of the decisions and instruction of the board of directors with the shareholders and also with the public. To the public, you should issue the share certificate, share warrant, related matters to the shareholders. He should give the reply to the shareholders ಎನ್ಕ್ವೈರೀಸ್. ಯಾವುದೇ ಒಬ್ಬ ಷೇರುದಾರ ಎನ್ಕ್ವೈರಿ ಬಂದಾಗ ಆ ಒಂದು ಎನ್ಕ್ವೈರಿಗೆ ರಿಪ್ಲೈಗಳನ್ನು ಇವರೇ ಕೊಡಬೇಕಾಗುತ್ತೆ. ಹಾಗೆಯೇ ಪಬ್ಲಿಕ್ ಮಾಹಿತಿಯನ್ನು ಕೇಳಿದಾಗ ಕಂಪನಿ ಸೆಕ್ರೆಟರಿನೇ ಆ ಒಂದು ಮಾಹಿತಿಗಳನ್ನು ನೀಡಬೇಕಾಗುತ್ತೆ.
ಈ ರೀತಿಯಾಗಿ ಕಂಪನಿ ಸೆಕ್ರೆಟರಿ ಆಲ್ಸೋ ಕನ್ವೇ ದ ವೇರಿಯಸ್ ಮೀಟಿಂಗ್ ಆನ್ ಬಿಹಾಫ್ ಆಫ್ ದ ಶೇರ್ ಕಂಪನಿಯ ಶೇರ್ ಹೋಲ್ಡರ್ ಸಭೆಯನ್ನು ಅವನು ಕರೀತಾನೆ. ಅಲ್ಲಿ ಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಅವನು ಆ್ಯನ್ಯುಯಲ್ ರಿಪೋರ್ಟನ್ನು ಅವನ್ನೆಲ್ಲ ಪ್ರಿಪೇರ್ ಮಾಡಿರ್ತಾನೆ. ಈ ಶುಡ್ ಅಟೆಂಡ್ ದ ವರ್ಕ್ ಆಫ್ ರಿಜಿಸ್ಟ್ರೇಷನ್ ಆಫ್ ಟ್ರಾನ್ಸ್ಫರ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ಶೇರ್ಸು. ಷೇರುದಾರರು ಶೇರ್ಸನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ, ವರ್ಗಾವಣೆ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡ್ತಾನೆ. ಆ್ಯಂಡ್ ಕಂಪನಿ ಸೆಕ್ರೆಟರಿ ಆಲ್ಸೋ ಅರೇಂಜ್ ದ ಪೇಮೆಂಟ್ ಆಫ್ ಡಿವಿಡೆಂಡ್ ಪೇಯಬಲ್ ಟು ದ ಶೇರ್ ಹೋಲ್ಡರ್ಸ್ ಆನ್ ದೇರ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್. ಷೇರುದಾರರು ಏನು ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಏನು ಡಿವಿಡೆಂಟನ್ನು ಅವ್ರು ಕೊಡಬೇಕಾಗಿದೆ, ಆ ಒಂದು ಡಿವಿಡೆಂಟನ್ನು ಪೇ ಮಾಡೋದನ್ನು ಅವನು ನೋಡ್ಕೊಳ್ಬೇಕಾಗಿದೆ. ಕಂಪನಿ ಸೆಕ್ರೆಟರಿ ಇಸ್ ಆಲ್ಸೋ ಎ working as a connecting link between the shareholders and the public. He is one of the liaison officer between the directors and shareholders and also the public. The next important duty towards office and the staff. Being one of the responsible officer of the company, he performed various duties in the office and also with the on behalf of the staff. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಒಬ್ಬ ಕಂಪನಿಯ ಸೆಕ್ರೆಟರಿ ಹಲವಾರು ರೀತಿಯ ಕರೆಸ್ಪಾಂಡೆನ್ಸ್ಗಳಿಗೆ ಉತ್ತರವನ್ನು ನೀಡಬೇಕಾಗುತ್ತೆ, ಹಲವಾರು ರೀತಿಯ ಅಫಿಷಿಯಲ್ಸ್ ವರ್ಕನ್ನು ಮಾಡಬೇಕಾಗುತ್ತೆ. ಅದು ಕಾಗದ ಪತ್ರಗಳನ್ನು ಮಾಡೋದಿರ್ಬೋದು, ರಿಜಿಸ್ಟರ್ಸನ್ನು ಮೇಂಟೈನ್ ಮಾಡೋದಿರ್ಬೋದು, ಮತ್ತು ಸ್ಟಾಫ್ ಏನು ಕುಂದುಕೊರತೆ ಇರುತ್ತೆ ಅದನ್ನು ಡೈರೆಕ್ಟರ್ಸ್ಗೆ ಹೇಳೋದಾಗ್ಬೋದು, ಅಥವಾ ಡೈರೆಕ್ಟರ್ಸ್ ಹೇಳಿದಂಥ ವಿಚಾರವನ್ನು ಆಫೀಸ್ ಸ್ಟಾಫ್ಗೆ ಅವನು ಮುಟ್ಟಿಸೋದಿರ್ಬೋದು. ಈ ರೀತಿಯಾಗಿ ಅವನು ಹಲವಾರು ಅಫಿಷಿಯಲ್ ಡ್ಯೂಟೀಸನ್ನು ಮಾಡಬೇಕಾಗುತ್ತೆ. ಅವನು ಕಂಪನಿಯ ಫೈಲ್ಸ್ಗಳು, ರೆಕಾರ್ಡ್ಸ್ಗಳು ಎಲ್ಲ ನೀಟಾಗಿ ಮಾಡಿದೆಯಾ ಅಂತ ಸೂಪರ್ವೈಸ್ ಮಾಡ್ತಾರೆ. ಸ್ಟಾಫ್ಗೆ ಏನು ವರ್ಕ್ನ ಅಲಾಟ್ಮೆಂಟ್ ಮಾಡಿದ್ದಾರೆ ಅವರು ಅದನ್ನು ಮಾಡ್ತಾ ಇದ್ದಾರಾ ಅಂತ ನೋಡಬೇಕಾಗುತ್ತೆ. ಆ್ಯಸ್ ಆ್ಯಂಡ್ ವೆನ್ ನೆಸರಿ ಶುಡ್ ಮೇಕ್ ದ ನೆಸರಿ ಟ್ರೈನಿಂಗ್ ಟು ದ ಅಫಿಷಿಯಲ್ ಸ್ಟಾಫ್. ಆಫೀಸ್ ಸ್ಟಾಫ್ಗೆ ಬೇಕಾದಂಥ ಟ್ರೈನಿಂಗ್ನ ಅವನು ಕೊಡಿಸ್ಬೇಕಾಗುತ್ತೆ. ಈ ಡೈರೆಕ್ಟ್ಲಿ ಎಂಗೇಜ್ಡ್ ಇನ್ ರೆಕ್ರೂಟ್ಮೆಂಟ್ ಆಫ್ ಆಫೀಸ್ ಸ್ಟಾಫ್. ಆಫೀಸ್ ಸ್ಟಾಫ್ಗಳನ್ನು ಅವನು ನೇರವಾಗಿ ಅವನೇ ಅಪಾಯಿಂಟ್ ಮಾಡೋದಕ್ಕೆ ಪಾತ್ರವನ್ನು ವಹಿಸ್ತಾನೆ. ಆ್ಯಂಡ್ ಆಲ್ಸೋ he also attend the various disputes arises among the staff and the company. ಕಂಪನಿ ಮತ್ತು ಸ್ಟಾಫ್ಗೆ ಏನಾದರೂ ವ್ಯತ್ಯಾಸಗಳು, ಕಾನ್ಫ್ಲಿಕ್ಟ್ ಆದರೆ ಅದನ್ನು ಅವನು ಆ್ಯಕ್ಚುಲಿ ಬಗೆಹರಿಸ್ತಾನೆ. ಮತ್ತು ಆಫೀಸ್ ಸ್ಟಾಕ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಎಲ್ಲ ನೋಡಬೇಕಾಗುತ್ತೆ. ಬೀಯಿಂಗ್ ಎ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ದ ಕಂಪನಿ, they perform various administrative work at the office and also look after the welfare of the staff of the company. Other than these duties, the company secretary should perform very honestly within his authorities and he should give the justice to his job. These are the main general functions performed by the ಕಂಪನಿ ಸೆಕ್ರೆಟರಿ. ನಾವು ಇದನ್ನು ಈ ರೀತಿ ಇನ್ನೊಂದ್ಸಲ ರೀಕ್ಯಾಪ್ ಮಾಡ್ಕೊಳ್ಳೋಣ. ದ ವೇರಿಯಸ್ ಡ್ಯೂಟೀಸ್ ಆಫ್ ಎ ಕಂಪನಿ ಸೆಕ್ರೆಟರಿ ಆರ್ ಮೇನ್ಲಿ ಕ್ಲಾಸಿಫೈಡ್ ಇಂಟು ಸ್ಟ್ಯಾಟ್ಯುಟರಿ ಡ್ಯೂಟೀಸ್ ಆ್ಯಂಡ್ ಜನರಲ್ ಡ್ಯೂಟೀಸ್. ದ ಸ್ಟ್ಯಾಟ್ಯುಟರಿ ಡ್ಯೂಟೀಸ್ ಆಫ್ ಎ ಕಂಪನಿ ಸೆಕ್ರೆಟರಿ ಇನ್ಕ್ಲೂಡ್ಸ್ ಡ್ಯೂಟೀಸ್ ಟು ಬಿ ಪರ್ಫಾರ್ಮ್ಡ್ ಅಂಡರ್ ಕಂಪನೀಸ್ ಆ್ಯಕ್ಟ್, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, GST ಆ್ಯಕ್ಟ್, ಇಂಡಿಯನ್ ಸ್ಟಾಂಪ್ ಆ್ಯಕ್ಟ್ ಆ್ಯಂಡ್ some specified other acts. And general duties of a company secretary includes various duties towards director, various duties towards whole-time managerial authority, various duties towards shareholders and public, and various duties towards office and staff and other duties. Thank you. We'll meet in the next session.